ಮಾಘ ಮಾಸ ಮಹಾತ್ಮೆ. ಮಾಘ ಪುರಾಣ ಅಧ್ಯಾಯ 10. ಮಾಘ ಮಾಸವು ಪರಮ ಪವಿತ್ರ ಮಾಸವಾಗಿದೆ. ಈ ಮಾಸದಲ್ಲಿ ಪುಣ್ಯ ನದಿ ಸ್ನಾನ, ವಿಷ್ಣು ಪೂಜೆ, ಸತ್ಸಂಗ, ಪ್ರಾರ್ಥನೆಗಳು ಮಹಾನ್ ಪುಣ್ಯಪ್ರದವಾಗಿದೆ. ವಸಿಷ್ಠ ಮಹರ್ಷಿಗಳು ದಿಲೀಪ ಮಹಾರಾಜನಿಗೆ ಮಾಘ ಮಾಸ ಮಹಾತ್ಮೆಯನ್ನು ಹೇಳಲು ಮುಂದುವರಿಸಿದರು. ಮೃಗಶೃಂಗನು ತನ್ನ ಗುರುಕುಲವಾಸದ ವಿದ್ಯಾಭ್ಯಾಸ ಮುಗಿಸಿ ನಂತರ ಪ್ರಾಪ್ತವಯಸ್ಕನಾದಾಗ ತಾಯಿ ತಂದೆಯರು ಯುವಕನನ್ನು ಗೃಹಸ್ಥನನ್ನಾಗಿ ಮಾಡಬೇಕೆಂದು ಮೃಗಶೃಂಗನು ತನ್ನ ಗುರುಕುಲವಾಸದ ವಿದ್ಯಾಭ್ಯಾಸ ಮುಗಿಸಿ ನಂತರ ಪ್ರಾಪ್ತವಯಸ್ಕನಾದ ತಾಯಿ ತಂದೆಯರು ಯುವಕನನ್ನು ಗೃಹಸ್ಥನನ್ನಾಗಿ ಮಾಡಬೇಕೆಂದು ತೀರ್ಮಾನಿಸಿದರು. ಅವನು ತಾನು ಮೆಚ್ಚಿದ ಸುಶೀಲೆಯನ್ನು ವಿವಾಹವಾಗುವೆನೆಂದಾಗ ತಂದೆ ತಾಯಿಗಳು ಆತನ ಆಸೆಯಂತೆ ಒಳ್ಳೆಯ ಮುಹೂರ್ತದಲ್ಲಿ ಅದೇ ಕನ್ಯೆಯೊಡನೆ ಮಗನ ವಿವಾಹವನ್ನು ನೆರವೇರಿಸಿದರು. ಆಗ ಸುಶೀಲೆಯ ಸ್ನೇಹಿತೆಯರಾದ ಉಳಿದ ಇಬ್ಬರು ತಮ್ಮನ್ನು ವಿವಾಹವಾಗುವಂತೆ ಆತನನ್ನು ಒತ್ತಾಯಿಸಿದರು. ಇದು ಸಾಧ್ಯವಿಲ್ಲ ಎಂದು ಮೃಗಶೃಂಗನು ಹೇಳಲು ಆ ಕನ್ಯೆಯರು ಹಠ ಹಿಡಿದರು. ಆ ಕನ್ಯೆಯರು ಪುರುಷನು ಒಬ್ಬಳಿಗಿಂತ ಹೆಚ್ಚು ಕನ್ಯೆಯರನ್ನು ವಿವಾಹವಾಗುವ ಸಂಪ್ರದಾಯವಿದೆ. ಇದು ಶಾಸ್ತ್ರ ವಿರುದ್ಧವೂ ಆಗಲಾರದು. ದಶರಥ, ಶ್ರೀಕೃಷ್ಣ, ಶಿವ ಹೀಗೆ ಮಹಾಮಹಿಮರೇ ಒಬ್ಬಳಿಗಿಂತ ಹೆಚ್ಚು ಪತ್ನಿಯರನ್ನು ಪಡೆದಿರುವಾಗ ಇದರಲ್ಲಿ ತಪ್ಪೇನಿಲ್ಲ ಎಂದು ವಾದಿಸತೊಡಗಿದರು. ಮೃಗಶೃಂಗನಿಗೆ ಅವರಿಗೆ ಸುಲಭವಾಗಿ ಸಮಾಧಾನಕರ ಉತ್ತರ ನೀಡಲು ಸಾಧ್ಯವಾಗಲಿಲ್ಲ. ಈ ಮದುವೆಗೆ ಆಗಮಿಸಿದ್ದ ಹಿರಿಯರು ಇದರಲ್ಲಿ ಅಭ್ಯಂತರವೇನಿಲ್ಲ. ಮೃಗಶೃಂಗನೇ, ಈ ಕನ್ಯೆಯರನ್ನು ನಿರಾಶೆಗೊಳಿಸಬೇಡ. ಅವರು ದುಃಖಿತರಾದರೆ ನಿನಗೆ ಶ್ರೇಯಸ್ಸು ದೊರೆಯುವುದಿಲ್ಲ. ನೀನು ಉಳಿದ ಇಬ್ಬರು ಕನ್ಯೆಯರನ್ನು ವಿವಾಹ ಮಾಡಿಕೋ ಎಂದು ಸಲಹೆ ನೀಡಿದರು. ಹಿರಿಯರ ಮಾತನ್ನು ಮೀರಲಾಗದೆ ಮೃಗಶೃಂಗನು ಆ ಇಬ್ಬರು ಕನ್ಯೆಯರನ್ನು ಶಾಸ್ತ್ರವಿಧಿಯಂತೆ ವಿವಾಹ ಮಾಡಿಕೊಂಡನು. ವಸಿಷ್ಠರಿಂದ ಇದನ್ನು ಕೇಳಿದ ದಿಲೀಪನು, ಹೇ ಮಹರ್ಷಿ, ವಿವಾಹಗಳಲ್ಲಿ ಎಷ್ಟು ಬಗೆ ಎಂದು ಕೇಳಿದ. ವಸಿಷ್ಠ ಮಹರ್ಷಿಗಳು ದಿಲೀಪ ಮಹಾರಾಜನ ಪ್ರಶ್ನೆಗೆ ಹೀಗೆ ಉತ್ತರಿಸಿದರು. ರಾಜನ್, ವಿವಾಹವು ಸಾಮಾನ್ಯವಾಗಿ 8 ಬಗೆಯಾಗಿದೆ. ಆ ವಿವರಗಳು ಹೀಗಿವೆ. ವಿವಾಹವೆಂದರೆ ಬ್ರಾಹ್ಮಣ ಕನ್ಯೆಯನ್ನು ಹಿರಿಯರ ಅನುಮತಿ ಹಾಗೂ ಆಶೀರ್ವಾದದೊಡನೆ ವಿವಾಹವಾಗುವುದು. ದೈವತ ವಿವಾಹವೆಂದರೆ ಯಜ್ಞವನ್ನು ಮಾಡಲು ಅರ್ಹತೆಗಾಗಿ ಯಜಮಾನನಿಗೆ ವಿವಾಹ ಮಾಡಿಸುವುದು. ಆರ್ಷ ವಿವಾಹವೆಂದರೆ ವರನಿಂದ 2 ಗೋವುಗಳನ್ನು ಪಡೆದು ಕನ್ಯೆಯನ್ನು ಆತನಿಗಿತ್ತು ಮದುವೆ ಮಾಡುವಿಕೆ. ಪ್ರಜಾಪತ್ಯ ವಿವಾಹವೆಂದರೆ ಧರ್ಮವನ್ನು ಕಾಪಾಡಲು ಸಂತತಿಗಾಗಿ ಹಿರಿಯರ ಅನುಮತಿಯಿಂದ ವಿವಾಹ. ಆಸುರಿ ವಿವಾಹವೆಂದರೆ ವರದಕ್ಷಿಣೆ ಪಡೆದು ಕನ್ಯೆಯನ್ನು ವಿವಾಹವಾಗುವಿಕೆ. ಗಾಂಧರ್ವ ವಿವಾಹವೆಂದರೆ ವಧೂವರರು ಪರಸ್ಪರ ಪ್ರೇಮಿಸಿ ವಿವಾಹವಾಗುವುದು. ರಾಕ್ಷಸ ವಿವಾಹವೆಂದರೆ ಪುರುಷನು ಕನ್ಯೆಯನ್ನು ಬಲಾತ್ಕಾರದಿಂದ ವಿವಾಹ ಮಾಡಿಕೊಳ್ಳುವುದು. ಪೈಶಾಚಕ ವಿವಾಹವೆಂದರೆ ಮೋಸದಿಂದ ಕನ್ಯೆಯನ್ನು ವಿವಾಹವಾಗುವಿಕೆ. ಹೀಗೆ 8 ಬಗೆಯ ವಿವಾಹಗಳು ಮಾನವನಿಗೆ ಧರ್ಮಶಾಸ್ತ್ರ ಹೇಳಿದ ವಿಧಿಯಾಗಿದೆ. ಜೀವನದ ಸಾರ್ಥಕತೆಗೆ ಗೃಹಸ್ಥಾಶ್ರಮಕ್ಕಿಂತ ಉತ್ತಮವಾದುದು ಯಾವುದೂ ಇಲ್ಲ. ಇದರಿಂದ ಇಹ ಅಪರ ಸಾಧನಗಳೆರಡೂ ಸಾಧ್ಯವಿದೆ. ಪತ್ನಿಯು ಪತಿಗೆ ಸದಾ ಅನುಕೂಲೆಯಾಗಿ ನಡೆದುಕೊಳ್ಳಬೇಕು. ಇದ್ದುದರಲ್ಲೇ ತೃಪ್ತಿ, ದೈವಭಕ್ತಿ, ಅತಿಥಿ ಸತ್ಕಾರದಲ್ಲಿ ಆಸಕ್ತಿ ಮೊದಲಾದ ಸದ್ಗುಣಗಳಿಂದ ಪತ್ನಿಯು ಪತಿಗೆ ಯಾವಾಗಲೂ ಸಹಕರಿಸಿ ನಡೆದುಕೊಳ್ಳಬೇಕು. ಧಾರ್ಮಿಕ ವ್ರತಾಚರಣೆ, ಪರ್ವದಿನಗಳಲ್ಲಿ ಉಪವಾಸ, ನಿಯಮಾಚರಣೆ, ಕಾರ್ತೀಕ ಮಾಘ ಮಾಸಗಳಲ್ಲಿ ಶುಭ್ರಸ್ನಾತರಾಗಿ ಶಿವಕೇಶವರನ್ನು ಸದಾ ಸ್ಮರಿಸುತ್ತಾ ದೈವಭಕ್ತರಾಗಿರಬೇಕು. ಇಂತಹ ಗೃಹಸ್ಥರಿಗೆ ಮುಖದಲ್ಲಿ ಉತ್ತಮ ದೈವೀ ತೇಜಸ್ಸು ಇರುತ್ತದೆ. ಇದರಿಂದ ಅವರಿಗೆ ವಾಕ್ಸಿದ್ಧಿ ದೊರೆಯುತ್ತದೆ, ಮಂತ್ರಬಲ ಬರುತ್ತದೆ. ಪ್ರತಿದಿನವೂ ಹಾಸಿಗೆಯಿಂದ ಏಳುತ್ತಲೇ ಭಗವಾನ್ ನಾಮ ಸ್ಮರಣೆ, ಸ್ನಾನ, ಸಂಧ್ಯಾ ವಂದನೆ, ಭಗವದಾರಾಧನೆ, ಕಾರ್ತೀಕ ಮಾಘ ವೈಶಾಖ ಮಾಸಗಳಲ್ಲಿ ಸ್ನಾನಾಚರಣೆ, ಸ್ನಾನ ಮಾಡದೆ ಯೋಗ್ಯರಿಗೆ ಯಥಾಶಕ್ತಿ ದಾನ ದಕ್ಷಿಣೆಗಳನ್ನು ನೀಡಿದಲ್ಲಿ ಸಕಲ ಸೌಭಾಗ್ಯ ಸಂಪತ್ತುಗಳು ಸಿದ್ಧಿಸುವುದರಲ್ಲಿ ಸಂದೇಹವಿಲ್ಲ.
ಪುರುಷನು ಮಾನವನ 4 ಬಗೆಯ ಪುರುಷಾರ್ಥಗಳಾದ ಧರ್ಮ, ಅರ್ಥ, ಕಾಮ, ಮೋಕ್ಷಗಳನ್ನು ಸಹಜವಾಗಿ ಬಯಸುತ್ತಾನೆ. ಇದಕ್ಕೆ ಸಹಕಾರಿಯಾಗಿ ಆತನು ಉತ್ತಮ ಕನ್ಯೆಯನ್ನು ವಿವಾಹವಾಗುತ್ತಾನೆ. ಇದರಿಂದ ಗೃಹಸ್ಥಾಶ್ರಮಕ್ಕೆ ಪ್ರವೇಶಿಸುತ್ತಾನೆ. ಈ ಗೃಹಸ್ಥಾಶ್ರಮವು ಪತಿವ್ರತ ಸ್ತ್ರೀಯರಿಂದಲೇ ಪರಿಪೂರ್ಣವಾಗುತ್ತದೆ. ವಿವಾಹದ ನಂತರ ತನ್ನ ಪತಿಯನ್ನು ದೇವರೆಂದು ಭಾವಿಸಿ ಆತನ ಸದ್ಗುಣಗಳನ್ನು ಪ್ರೋತ್ಸಾಹಿಸಿ ಮಾಡುವ ಪುಣ್ಯ ಕಾರ್ಯಗಳಲ್ಲಿ ಸ್ತ್ರೀ ಸಕ್ರಿಯವಾಗಿ ಪಾಲುಗೊಳ್ಳಬೇಕು. ಕೇವಲ ಬಾಹ್ಯ ಸೌಂದರ್ಯದ ಆಕರ್ಷಣೆಯಿಂದಾದ ಮದುವೆ ಕೇವಲ ತಾತ್ಕಾಲಿಕವಾಗುತ್ತದೆ. ಇದರಿಂದ ಧರ್ಮ ಕಾರ್ಯಗಳು ಸಿದ್ಧಿಸಲಾರವು. ಸೌಂದರ್ಯಕ್ಕಿಂತ ನಡತೆ ತುಂಬ ಮುಖ್ಯವಾದದ್ದು. ಸೌಂದರ್ಯ ತಾತ್ಕಾಲಿಕ. ದಂಪತಿಗಳು ಅನ್ಯೋನ್ಯರಾಗಿರುವ ಕುಟುಂಬವೇ ಸ್ವರ್ಗ ಸಮಾನವಾದದ್ದು. ಪತಿಯ ಮನವನ್ನು ಅರಿತು ಆತನ ಸೇವೆಯನ್ನು ಮಾಡುವುದೇ ಪತಿವ್ರತಾ ಧರ್ಮದ ಮೂಲ ಸೂತ್ರವಾಗಿದೆ. ಪತ್ನಿಯು ತನ್ನ ಪತಿಗೆ ಸತ್ಕಾರ್ಯಗಳಲ್ಲಿ ಮಂತ್ರಿಯಂತೆ ಸಲಹೆ ನೀಡಬೇಕು. ಸೇವಕಳಂತೆ ಆತನಿಗೆ ನೆರವಾಗಬೇಕು. ತಾಯಿಯಂತೆ ಪ್ರೇಮದಿಂದ ಉಣಬಡಿಸಬೇಕು. ಮಹಾಲಕ್ಷ್ಮಿಯಂತೆ ಸದಾ ಕಾಂತಿಭರಿತಳಾಗಿ ಸೌಮ್ಯಾಲಂಕಾರ ಭೂಷಿತಳಾಗಬೇಕು. ತಾಳ್ಮೆಯಲ್ಲಿ ಭೂಮಿಯಂತೆ ಸಹನಾಪೂರ್ಣಳಾಗಿರಬೇಕು. ಆತನಿಗೆ ಎಲ್ಲ ಬಗೆಯ ಸುಖಗಳನ್ನು ವಂಚನೆಯಿಲ್ಲದೆ ನೀಡಿ ಸದಾಕಾಲದಲ್ಲಿ ಆತನ ಪ್ರೀತಿ ಪಾತ್ರಳಾಗಬೇಕು. ವಸಿಷ್ಠರು ದಿಲೀಪ ಮಹಾರಾಜನಿಗೆ ಇನ್ನೂ ಕೆಲವು ಸ್ತ್ರೀ ಧರ್ಮಗಳನ್ನು ಹೀಗೆ ಹೇಳುತ್ತಾರೆ. ಪ್ರಕೃತಿ ಸಹಜವಾಗಿ ಸ್ತ್ರೀಯು ಪ್ರತಿ ತಿಂಗಳು ಬಹಿಷ್ಠೆಯಾಗುತ್ತಾಳೆ. ಇದು ಆಕೆ ದೇಹ ಪ್ರಕೃತಿಗೆ ಬಹು ಸೂಕ್ತವಾದ ಸಮಯವಾಗಿದೆ. ಆದ ಕಾರಣ ಈ 4 ದಿನಗಳು ಆಕೆ ಯಾವ ಕೆಲಸಗಳನ್ನು ಮಾಡಬಾರದು. ಈ ಸಮಯದಲ್ಲಿ ಪೂಜಾದಿಗಳು ಅಥವಾ ಯಾವುದೇ ಧಾರ್ಮಿಕ ಕೆಲಸಕ್ಕೆ ಆಕೆಯು ಅರ್ಹಳಾಗುವುದಿಲ್ಲ. ಅದಕ್ಕಿಂತಲೇ ಆ ಸ್ತ್ರೀಯು ಪ್ರತ್ಯೇಕವಾಗಿರುವ ಮಲಗುವ ವ್ಯವಸ್ಥೆ ಮಾಡಿಕೊಳ್ಳಬೇಕು. ಇದು ಪ್ರಕೃತಿ ಆಕೆಗೆ ನೀಡಿದ ಸಂಪೂರ್ಣ ವಿಶ್ರಾಂತಿಯ ಸಮಯವಾಗಿದೆ. ಬಹಿಷ್ಠೆಯಾದ ಸ್ತ್ರೀಯು 4ನೆಯ ದಿನ ಪ್ರಾತಃ ಕಾಲ ಸೂರ್ಯೋದಯಕ್ಕಿಂತ ಮುನ್ನ ಎದ್ದು ತಲೆಗೆ ನೀರು ಹಾಕಿಸಿಕೊಂಡು ಸ್ನಾತಳಾಗಿ ಒಗೆದ ಬಟ್ಟೆಗಳನ್ನುಟ್ಟು ಒಂದು ಸಣ್ಣ ಉಂಡೆ ಅರಿಶಿನ ಅಥವಾ ಮೃತ್ತಿಕೆಯನ್ನಾಗಲಿ ನುಂಗಬೇಕು. ಇದರಿಂದ ಆರೋಗ್ಯ ಲಾಭ ಹಾಗೂ ದೇಹ ಶುದ್ಧಿಯಾಗುತ್ತದೆ. ಬಹಿಷ್ಠೆಯು ಈ ನಿಯಮಗಳನ್ನು ಪಾಲಿಸದೇ ಇದ್ದರೆ ಆ ಸಂಸಾರದಲ್ಲಿ ಸದಾ ಕಲಹ ಹಾಗೂ ದಾರಿದ್ರ್ಯ ರೋಗಗಳು ತಲೆದೋರುವ ಸಂಭವ ಹೆಚ್ಚಾಗಿದೆ. ಹೀಗೆ ಸಕಲ ಪಾತಿವ್ರತ್ಯ ಲಕ್ಷಣಗಳಿಂದ ಕೂಡಿದ ಆ 3 ಕನ್ಯೆಯರನ್ನು ಮೃಗಶೃಂಗನು ವಿವಾಹವಾದನು. ಪರಮಸಾಧ್ವಿಯಾದ ಸುಶೀಲೆಯು ಇತರರೊಡನೆ ಸಹೋದರಿಯಂತೆ ವರ್ತಿಸುತ್ತಾ ಪತಿಯ ಸಕಲ ಕಾರ್ಯಗಳಲ್ಲಿಯೂ ನೆರವಾಗುತ್ತಿದ್ದಳು ಎಂದು ವಸಿಷ್ಠರು ದಿಲೀಪನಿಗೆ ಹೇಳಿದರೆಂಬಲ್ಲಿಗೆ ಮಾಘಮಾಸ ಮಹಾತ್ಮೆಯ 10ನೇ ಅಧ್ಯಾಯವು ಸಂಪೂರ್ಣವಾಯಿತು.